ಪ್ರಜ್ವಲ್ ಅಶ್ಲೀಲ ವಿಡಿಯೋ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದ್ದು ವಿಡಿಯೋ ಹರಿಬಿಟ್ಟಿದ್ದು ಬಿಜೆಪಿ ಮುಖಂಡ ದೇವರಾಜೇಗೌಡ ಅನ್ನುವಂತಹ ಆರೋಪವನ್ನ ಪ್ರಜ್ವಲ್ ರೇವಣ್ಣ ಮಾಜಿ ಕಾರ್ ಚಾಲಕ ಕಾರ್ತಿಕ್ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ವಿಡಿಯೋಗಳನ್ನ ಕಾಂಗ್ರೆಸ್ ನಾಯಕರಿಗೆ ನಾನು ಕೊಟ್ಟಿಲ್ಲ, ಇದು ಪ್ರಜ್ವಲ್ ಮಾಜಿ ಕಾರ್ ಚಾಲಕ ಕಾರ್ತಿಕ್ ಕೊಡ್ತಾ ಇರುವಂತಹ ಸ್ಪಷ್ಟನೆ. ದೇವರಾಜೇಗೌಡರಿಗಷ್ಟೇ ನಾನು ವಿಡಿಯೋ ಕೊಟ್ಟಿದ್ದೆ, ಅವರೇ ಪೆನ್ ಡ್ರೈವ್ ಹಂಚಿದ್ದಾರೇನೋ, ಬೇರೆಯವರ ಮೂಲಕ ಪೆನ್ ಡ್ರೈವ್ ಹಂಚಿಕೆ ಮಾಡಿದ್ದಾರೋ ಗೊತ್ತಿಲ್ಲ. ಈಗ ನನ್ನ ವಿರುದ್ಧ ದೇವರಾಜೇಗೌಡ ಆರೋಪ ಮಾಡ್ತಾ ಇದ್ದಾರೆ. ದೇವರಾಜೇಗೌಡ ನನಗೆ ಮೋಸ ಮಾಡಿದ್ದಾರೆ, ದೇವರಾಜೇಗೌಡ ಸೇಫ್ ಆಗೋದಕ್ಕೆ ಈಗ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಎಲ್ಲಾ ದಾಖಲೆಗಳನ್ನ ತನಿಖಾ ತಂಡಕ್ಕೆ ಕೊಟ್ಟಿದ್ದೇನೆ, ಪ್ರಕರಣದ ಬಗ್ಗೆ ತನಿಖಾ ತಂಡಕ್ಕೆ ಎಲ್ಲಾ ಮಾಹಿತಿಯನ್ನ ನೀಡಿದ್ದೇನೆ ಅಂತ ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಬಿಜೆಪಿ ಮುಖಂಡ ದೇವರಾಜೇಗೌಡ ವಿರುದ್ಧ ಆರೋಪಿಸ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ತಾವಾಗಲೇ ವಿವರಿಸ್ತಾ ಇದ್ರಿ, ಮಾಜಿ ಕಾರು ಚಾಲಕ ಕಾರ್ತಿಕ್ ಕೊಡ್ತಾ ಇರುವಂತಹ ಹೇಳಿಕೆ ಏನಿದೆ, ಹೌದು ನನ್ನ ಬಳಿ ಎಲ್ಲ ದಾಖಲೆಗಳಿದ್ವು, ವಿಡಿಯೋಗಳಿದ್ವು, ಅದೆಲ್ಲವನ್ನ ಕೂಡ ನಾನು ಕೊಟ್ಟದ್ದು ಕೇವಲ ದೇವರಾಜೇಗೌಡರಿಗೆ ಮಾತ್ರ, ನಾನು ಯಾವುದೇ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿಲ್ಲ ಎನ್ನುವಂತಹ ಸ್ಪಷ್ಟನೆಯನ್ನು ಅವರು ಕೊಡ್ತಾ ಇದ್ದಾರೆ. ಹಾಗಿದ್ರೆ ಈಗಾಗಲೇ ಅವರು ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ ಎಲ್ಲವನ್ನ ಕೂಡ ಕೊಟ್ಟಿದ್ದ ಆಗಿದೆಯಾ? ಕಾರ್ತಿಕ್ ಕೊಟ್ಟಂತಹ ಈ ಹೇಳಿಕೆ ಯಾವ ರೀತಿಯ ಸಂಚಲನ ಮೂಡಿಸ್ತಾ ಇದೆ? ಪ್ರತಿಮಾ, ಹಾಸನದಲ್ಲಿ ಇದುವರೆಗೂ ಸಹ ಸಾಕಷ್ಟು ಚರ್ಚೆ ಆಗ್ತಾ ಇದ್ದಿದ್ದು ವಿಡಿಯೋವನ್ನು ವೈರಲ್ ಮಾಡಿದ್ದ್ಯಾರು, ಅದು ಕಾಂಗ್ರೆಸ್ನವರ, ದೇವರಾಜೇಗೌಡರ, ಕಾರ್ತಿಕ ಅನ್ನುವಂಥದ್ದು ಭಾಳ ಚರ್ಚೆ ನಡೀತಾ ಇತ್ತು. ಆದರೆ ಅದಕ್ಕೆ ಒಂದು ರೀತಿಯ ಚರ್ಚೆಗೆ ಫುಲ್ ಸ್ಟಾಪ್ ಅನ್ನುವ ರೀತಿಯಲ್ಲಿ ದೇವರಾಜೇಗೌಡರು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು, ಸ್ಫೋಟಕ ಹೇಳಿಕೆಯನ್ನು ಕಾರ್ತಿಕ್ ಹೇಳಿದ್ದಾರೆ. ಕಾರ್ತಿಕ್ 15 ವರ್ಷಗಳ ಕಾಲ ಪ್ರಜ್ವಲ್ ರೇವಣ್ಣವರ ಮನೆಯಲ್ಲಿ ಕಾರು ಚಾಲಕರಾಗಿ ಕೆಲಸವನ್ನು ಮಾಡಿದವರು. ಅವರಿಗೆ ಜಮೀನು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಮತ್ತು ಕಾರ್ತಿಕ್ ನಡುವೆ ಒಂದು ಭಿನ್ನಾಭಿಪ್ರಾಯ ಬರುತ್ತೆ. ನಂತರದಲ್ಲಿ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣವರ ಮನೆಯಿಂದ ಕಾರ್ತಿಕ್ ಅವರು ಹೊರಬರ್ತಾರೆ. ಹೊರಬಂದಂಥ ಸಂದರ್ಭದಲ್ಲಿ ನಾನು ದೇವರಾಜೇಗೌಡರು ವಕೀಲರಾಗಿರ್ತಾರೆ, ಜೊತೆಗೆ BJP ಪರಾಜಿತ ಅಭ್ಯರ್ಥಿ ಹೊಳೆನರಸೀಪುರದವರು, ರೇವಣ್ಣ ಕುಟುಂಬದ ವಿರುದ್ಧ ಭಾಳ ನೇರವಾಗಿ ಧೈರ್ಯವಾಗಿ ಮಾತಾಡ್ತಾ ಇದ್ದವರು. ಹೀಗಾಗಿ ನನಗಾದ ಅನ್ಯಾಯದ ಬಗ್ಗೆ ಮಾತಾಡೋದಕ್ಕೆ, ಜೊತೆಗೆ ವಕಾಲತ್ತನ್ನು ವಹಿಸೋದಕ್ಕೆ ವಕೀಲರಾಗಿ ಅವರನ್ನು ನಾನು ನನ್ನ ಕಷ್ಟವನ್ನು ಹೇಳ್ಕೊಂಡೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಕಾರ್ತಿಕ್ ಅವರು ಹೇಳ್ತಾ ಇರ್ತಕ್ಕಂಥದ್ದು NR ಸರ್ಕಲ್ನಲ್ಲಿ ದೇವರಾಜೇಗೌಡರು ವಿಡಿಯೋ ದೊಡ್ಡ ಡಿಸ್ಪ್ಲೇ ಹಾಕಿ ಪ್ಲೇ ಮಾಡ್ತೇನೆ ಅನ್ನುವಂತಹ ಮಾತನ್ನು ಸಹ ಹೇಳಿದರು. ಹೀಗಾಗಿ ದೇವರಾಜೇಗೌಡರೇ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಕಾರ್ತಿಕ್ ಹೇಳ್ತಾ ಇದ್ದಾರೆ. ದೇವರಾಜೇಗೌಡರು ಒಂದು ಹೇಳಿಕೆಯನ್ನು ನೀಡಿದರು. ಕಾರ್ತಿಕ್ ನನ್ನ ಬಳಿ ಒಂದು ಪೆನ್ ಡ್ರೈವನ್ನು ಕೊಟ್ಟ, ಅದಕ್ಕಿಂತ ಮುಂಚೆಯೇ ಕಾಂಗ್ರೆಸ್ ನಾಯಕರಿಗೆ ಕಾರ್ತಿಕ್ ಪೆನ್ ಡ್ರೈವನ್ನು ಕೊಟ್ಟಿದ್ದಾನೆ ಅನ್ನುವಂತಹ ಮಾತನ್ನು ನಿನ್ನೆ ದೇವರಾಜೇಗೌಡರು ಹೇಳಿದರು. ಹೀಗಾಗಿ ಈ ಒಂದು ವಿಚಾರದಲ್ಲಿ ಕಾರ್ತಿಕ್ ಮತ್ತು ದೇವರಾಜೇಗೌಡರ ನಡುವೆ ಒಂದು ರೀತಿಯ ಭಿನ್ನಾಭಿಪ್ರಾಯ ಉಂಟಾಗ್ತದೆ. ಕಾರ್ತಿಕ್ ದೇವರಾಜೇಗೌಡರು ಸೇಫ್ ಆಗೋದಕ್ಕೋಸ್ಕರ, ಬಚಾವಾಗೋದಕ್ಕೋಸ್ಕರ ಕಾರ್ತಿಕ್ ಇದರಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಾಗ್ತಾ ಇದೆ ಅನ್ನುವಂತಹ ಒಂದು ಆತಂಕದ ರೀತಿಯಲ್ಲಿ ಕಾರ್ತಿಕ್ ಈಗ ಹೊರಬಂದು ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿ ಬಿಟ್ಟಿದ್ದಾರೆ. ಅದು ನನಗೆ ಈ ದೇವರಾಜೇಗೌಡರು ವಿಡಿಯೋವನ್ನು ಕೊಟ್ಟಿದ್ದೇನೆ, ಅದು ನಾನು ವೈರಲ್ ಮಾಡಿಲ್ಲ ಅನ್ನುವಂಥ ರೀತಿಯಲ್ಲಿ ಕಾರ್ತಿಕ್ ಸದ್ಯ ಹೇಳ್ಕೊಂಡಿದ್ದಾನೆ. ಎಲ್ಲ ವಿಡಿಯೋದಲ್ಲಿ ಎಲ್ಲ ಮಾತುಗಳಲ್ಲೂ ಕಾರ್ತಿಕ್ ಹೇಳ್ಕೊಂಡಿರೋದೇನೆಂದರೆ, ದೇವರಾಜೇಗೌಡರಿಗೆ ಮಾತ್ರ ನಾನು ವಿಡಿಯೋವನ್ನು ಕೊಟ್ಟಿರುವುದು, ಕಾಂಗ್ರೆಸ್ ನಾಯಕರಿಗಾಗಲಿ ಬೇರೆ ಯಾರಿಗೂ ಸಹ ನಾನು ವಿಡಿಯೋವನ್ನು ಕೊಟ್ಟಿಲ್ಲ. ಇದು ಅಗತ್ಯ ಬಿದ್ದರೆ SIT ನನಗೆ ವಿಚಾರಣೆ ಸಂದರ್ಭದಲ್ಲಿ ಕೇಳಿದರೆ ಎಲ್ಲ ದಾಖಲಾತಿಗಳನ್ನು ನೀಡ್ತೇನೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಕಾರ್ತಿಕ್ ಈ ವಿಡಿಯೋದಲ್ಲಿ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದೇನು ಅಂದರೆ, ನನ್ನ ಬಳಿ ವಿಡಿಯೋ ಮತ್ತು ಪೆನ್ ಡ್ರೈವ್ ಇತ್ತು, ಈ ವಿಚಾರವನ್ನು ದೇವರಾಜೇಗೌಡರ ಬಳಿ ಹೇಳ್ಕೊಂಡಂಥ ಸಂದರ್ಭದಲ್ಲಿ ಇದು ಮುಂದಿನ ದಿನಗಳಲ್ಲಿ ಕೋರ್ಟ್ಗೆ ಕೊಡಲಿಕ್ಕೆ ಅಥವಾ ಬೇರೆ ಬೇರೆ ಹಂತದಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ವಕೀಲರಾದ ನನ್ನ ಬಳಿ ಇರ್ಬೋದು ಸೂಕ್ತ, ನಾನು ಇದನ್ನು ಯಾರಿಗೂ ಸಹ ತೋರಿಸೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಿ ನನ್ನಿಂದ ಅವರು ವಿಡಿಯೋವನ್ನು ಪಡೆದಿದ್ದರು. ಆದರೆ ಅವರು ಬೇರೆಯವರಿಗೆ ಹಂಚಿರುವ ಸಾಧ್ಯತೆ ಇದೆ ಅನ್ನುವಂತಹ ಮಾತನ್ನು ಸದ್ಯ ಕಾರ್ತಿಕ್ ಹೇಳ್ತಾ ಇದ್ದಾರೆ. ಈ ಪ್ರಕರಣದ ಬಗ್ಗೆ ತನಿಖಾ ತಂಡಕ್ಕೆ ನಾನು ಎಲ್ಲಾ ಮಾಹಿತಿ ಕೊಟ್ಟಿದ್ದೀನಿ ಅಂತಿದ್ದಾರೆ ಕಾರ್ತಿಕ್. ಅಂದ್ರೆ ಅವ್ರು ಹೇಳ್ತಾ ಇರುವಂತದ್ದು ಯಾವ ವಿಚಾರವಾಗಿ, ಈ ಎಲ್ಲ ದಾಖಲೆಗಳನ್ನ ಅಥವಾ ನಾನು ದೇವರಾಜೇಗೌಡರಿಗೆ ಎಲ್ಲವನ್ನ ಕೂಡ ಕೊಟ್ಟಿದ್ದೇನೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಈಗಾಗಲೇ ಅವ್ರು ಹಂಚ್ಕೊಂಡಿದ್ರಂತ. ಹಾಗಿದ್ರೆ ಕಾರ್ತಿಕ್, ಈಗ SIT ರಚನೆಯಾಗಿದೆ, ಇನ್ನು ತನಿಖೆಯ ಹಂತದಲ್ಲಿದೆ, ಅವರು ಎಲ್ಲಿ ಹೇಳ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಕಾರ್ತಿಕ್ ಈಗ ಸ್ಪಷ್ಟನೆ ಕೊಡ್ತಾ ಇರೋದು.
ಕಾರ್ತಿಕ್ ಹೇಳ್ತಿರುವ ವಿಚಾರ ಏನು ಅಂದರೆ, ದೇವರಾಜೇಗೌಡರ ಬಳಿ ನಾನು ಎಲ್ಲ ವಿಚಾರಗಳನ್ನು ಹೇಳ್ಕೊಂಡಿದ್ದೆ. ನಮಗೆ ಜಮೀನಿಗೆ ಸಂಬಂಧಪಟ್ಟಂತೆ ಕೋಟ್ಯಾಂತರ ಬೆಲೆ ಬಾಳುವ ಆಸ್ತಿಯನ್ನು ನಮ್ಮಿಂದ ಕಸಿದುಕೊಳ್ಳುವ ಯತ್ನವನ್ನು, ಬೇರೆಯವರಿಗೆ ಬರೆಸ್ಕೊಡುವ ಯತ್ನವನ್ನು ಪ್ರಜ್ವಲ್ ರೇವಣ್ಣ ಕುಟುಂಬ ಮಾಡಿದಂಥ ಸಂದರ್ಭದಲ್ಲಿ, ನನಗೆ ಮತ್ತು ನನ್ನ ಪತ್ನಿಗೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ನಾವು ವಕೀಲ ದೇವರಾಜೇಗೌಡ ಬಳಿ ನಮ್ಮ ನೋವನ್ನು ಹೇಳಿಕೊಂಡು, ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡೋದಕ್ಕೆ ನಮ್ಮ ಜೊತೆ ಇರಬೇಕು ಅನ್ನುವಂಥ ಮನವಿಯನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ನನ್ನ ಬಳಿ ಇರುವಂತಹ ವಿಡಿಯೋ ಮತ್ತು ಪೆನ್ ಡ್ರೈವನ್ನು ಒಂದು ಕಾಪಿಯನ್ನು ದೇವರಾಜೇಗೌಡರಿಗೆ ಕೊಟ್ಟಿದ್ದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ದೇವರಾಜೇಗೌಡರಿಗೆ ನಮ್ಮ ಎಲ್ಲ ವಿಚಾರಗಳನ್ನು, ಅಂದರೆ ವಿಡಿಯೋದಲ್ಲಿ ಇರುವಂತಹ ಸಂತ್ರಸ್ತೆಯರ ವಿಚಾರಗಳನ್ನು ಸಹ ನಾನು ಶೇರ್ ಮಾಡಿಕೊಂಡೆ, ಅಂದರೆ ವಿಚಾರವನ್ನು ಅವ್ರ ಬಳಿ ಚರ್ಚೆ ಮಾಡಿದ್ದೆ ಅನ್ನುವಂತಹದ್ದನ್ನು ಸದ್ಯ ಕಾರ್ತಿಕ್ ಹೇಳ್ತಾ ಇದ್ದಾರೆ. SIT ಮುಂದೆ ಎಲ್ಲ ವಿಚಾರಗಳನ್ನು, ಅಂದರೆ ವಿಡಿಯೋ ಸಂಬಂಧಪಟ್ಟಂತೆ, ಜೊತೆಗೆ ದೇವರಾಜೇಗೌಡರಿಗೆ ನಾನು ವಿಡಿಯೋವನ್ನು ಕೊಟ್ಟರ ಬಗ್ಗೆ ಎಲ್ಲ ವಿಚಾರಗಳನ್ನು SIT ಮುಂದೆ ಹೇಳಲಿದ್ದೇನೆ ಅನ್ನುವಂತಹ ಮಾತನ್ನು ಸದ್ಯ ಕಾರ್ತಿಕ್ ಹೇಳ್ತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್, ತಮ್ಮ ಮಾಹಿತಿಗೆ. ಪ್ರಜ್ವಲ್ ವಿಡಿಯೋಗಳನ್ನ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿಲ್ಲ, ಆದರೆ ನಾನು ಕೊಟ್ಟಿದ್ದು ದೇವರಾಜೇಗೌಡರಿಗೆ, ಅವರೇ ವಿಡಿಯೋವನ್ನ ಹಂಚಿಕೆ ಮಾಡಿರಬಹುದು ಅನ್ನುವಂತಹ ಆರೋಪವನ್ನ ಹೇಳ್ತಾ ಇದ್ದಾರೆ ಕಾರ್ತಿಕ್, ಪ್ರಜ್ವಲ್ರ ಮಾಜಿ ಕಾರ್ ಚಾಲಕ. ಇದು ಬೇಗ ಟ್ವಿಸ್ಟ್ ಕೊಡ್ತಾ ಇದೆ ಪ್ರಕರಣಕ್ಕೆ. ಪ್ರಜ್ವಲ್ ವಿಡಿಯೋಗಳನ್ನ ದೇವರಾಜೇಗೌಡರಿಗೆ ಕೊಟ್ಟಿದ್ದೆ ಎನ್ನುವಂತಹ ಮಾಜಿ ಕಾರ್ ಚಾಲಕ ಕಾರ್ತಿಕ್ ಸ್ಪಷ್ಟನೆ ಈಗ ಈ ಪ್ರಕರಣವನ್ನ ಇನ್ನಷ್ಟು ತೀವ್ರಗೊಳಿಸ್ತಾ ಇದೆ, ಸಂಚಲನ ಮೂಡಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.